ಕೇರಳದ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಕನ್ನಡಿಗರು ಪರದಾಡಿದ್ದಾರೆ. ಕೊಟ್ಟಿಯೂರು ಕ್ಷೇತ್ರಕ್ಕೆ ಯಾರೂ ಬರಬೇಡಿ ಅಂತ ಕನ್ನಡಿಗರು ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಪರದಾಟ ನಡೆಸ್ತಾ ಇರುವಂತಹ ಕನ್ನಡಿಗರ ಮನದಾಳದ ಮಾತಿದು. ಕೊಟ್ಟಿಯೂರು ಕ್ಷೇತ್ರಕ್ಕೆ ಯಾರೂ ಬರಬೇಡಿ, ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಟ್ಟಿಯೂರು ಅವ್ಯವಸ್ಥೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕನ್ನಡತಿ ಶ್ರುತಿ. ಶನಿವಾರ ಕೊಟ್ಟಿಯೂರಿಗೆ ಹೋಗಿದ್ದೆ ದರ್ಶನ ಮಾಡಬೇಕು ಅಂತ. ದರ್ಶನಕ್ಕೆ ಸೂಕ್ತ ವ್ಯವಸ್ಥೆನೇ ಇರಲಿಲ್ಲ. ದರ್ಶನ ಸಮಯದ 2 ತಾಸಿಗೂ ಮುನ್ನವೇ ಕ್ಲೋಸ್ ಮಾಡಿಬಿಟ್ರು. ಕೇಳಿದ್ರೆ ನುಗ್ತಿದ್ದಾರೆ, ಹೊಡಿತಾ ಇದ್ರು, ನೀರು ಎರಚ್ತಾ ಇದ್ರು. ಜನರಿಗೆ ಉಸಿರುಗಟ್ಟಿ ಸಾಯೋ ಥರ ಆಗ್ತಿತ್ತು. ಕ್ಯಾರೆ ಅಂತಿರಲಿಲ್ಲ. ಯಾಕೆ ಆ ರೀತಿ ಮಾಡಿದ್ರಿ ಅಂತಂದ್ರೆ ಮಲಯಾಳಂ ಭಾಷೆಯಲ್ಲಿ ಬೈದ್ರು ಅಂತ ಹೇಳ್ತಾರೆ. ಕೊಟ್ಟಿಯೂರಿಗೆ ಕನ್ನಡಿಗರನ್ನ ಅವಕಾಶ ಮಾಡಿಕೊಡ್ತಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ದರ್ಶನಕ್ಕೆ ಹೋದಂತಹ ಭಕ್ತಾದಿಗಳಿಗೆ, ಅದರಲ್ಲೂ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣಗಳು ಆಗ್ತಾ ಇತ್ತು. ಒಂದಿಷ್ಟು ಏನು ಅಲ್ಲಿರುವಂಥ ಕೇರಳದವರು, ಅಲ್ಲಿರುವಂಥ ಒಂದು ಆಡಳಿತ ಸಿಬ್ಬಂದಿ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿತ್ತಂತ ಒಂದಿಷ್ಟು ಆರೋಪಗಳು ಸಹ ಕೇಳಿಬರ್ತಾ ಇತ್ತು. ಆ ಥರ ವಿಡಿಯೋಗಳು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಸದ್ಯ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ಸ್ವತಃ ಶ್ರುತಿ ಅವರೇ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿನ ಅನುಭವ ಏನು ಅಂತ ತಿಳ್ಕೊಂಬಿಡೋಣ. ಮೇಡಮ್ ನಮಸ್ತೆ. ಪ್ರಮುಖವಾಗಿ ಏನು ಸಮಸ್ಯೆ ಆಯಿತು ಅಲ್ಲಿ ಅಂತ ನಿಮಗೆ? ಸೊ ನಾನು ಹೋಗಿದ್ದು ಕೊಟ್ಟಿಯೂರಿಗೆ 6ನೇ ತಾರೀಕು ಶನಿವಾರ. ಸೊ ಅವತ್ತಿನ ದಿನ ತುಂಬಾ ಕ್ರೌಡ್ ಇತ್ತು ಸರ್. ಅದು ಅನ್ಎಕ್ಸ್ಪೆಕ್ಟೆಡಾ ಅವ್ರಿಗೆ ಹಿಂದಿನ ದಿನ ಗೊತ್ತಾಗಿರುತ್ತೆ. ಬಿಕಾಸ್ ಅದು ಓಪನ್ ಆಗಿ ಒಂದು ವಾರದ ಹಿಂದೆ ಆಗಿತ್ತು. ಸೊ ಓಕೆ, ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್. ನನಗೇನು ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ದಿನ ಒಬ್ಬೊಬ್ಬರು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಸೊ ನಾವು ಹೋದ್ವಿ, ಎಲ್ಲನೂ ಚೆನ್ನಾಗೇ ಆಯಿತು. ಕ್ರೌಡಲ್ಲಿದ್ದರೂ ನಾವು ಯಾರನ್ನೂ ಏನೂ ಇದು ಮಾಡಲಿಲ್ಲ. ಬಟ್ 9:30ಗೆ ದರ್ಶನ ಕ್ಲೋಸ್ ಮಾಡಿದ್ರು. ಹಿಂದಿನ ಕೊಟ್ಟಿಯೂರಿಗೆ ಕನ್ನಡಿಗರನ್ನ ಅವಕಾಶ ಮಾಡಿಕೊಡ್ತಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ದರ್ಶನಕ್ಕೆ ಹೋದಂತಹ ಭಕ್ತಾದಿಗಳಿಗೆ, ಅದರಲ್ಲೂ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣಗಳು ಆಗ್ತಾ ಇತ್ತು. ಒಂದಿಷ್ಟು ಏನು ಅಲ್ಲಿರುವಂಥ ಕೇರಳದವರು, ಅಲ್ಲಿರುವಂಥ ಒಂದು ಆಡಳಿತ ಸಿಬ್ಬಂದಿ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿತ್ತಂತ ಒಂದಿಷ್ಟು ಆರೋಪಗಳು ಸಹ ಕೇಳಿಬರ್ತಾ ಇತ್ತು. ಆ ಥರ ವಿಡಿಯೋಗಳು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಸದ್ಯ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ಸ್ವತಃ ಶ್ರುತಿ ಅವರೇ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿನ ಅನುಭವ ಏನು ಅಂತ ತಿಳ್ಕೊಂಬಿಡೋಣ. ಮೇಡಮ್ ನಮಸ್ತೆ. ಪ್ರಮುಖವಾಗಿ ಏನು ಸಮಸ್ಯೆ ಆಯಿತು ಅಲ್ಲಿ ಅಂತ ನಿಮಗೆ? ಸೊ ನಾನು ಹೋಗಿದ್ದು ಕೊಟ್ಟಿಯೂರಿಗೆ 6ನೇ ತಾರೀಕು ಶನಿವಾರ. ಸೊ ಅವತ್ತಿನ ದಿನ ತುಂಬಾ ಕ್ರೌಡ್ ಇತ್ತು ಸರ್. ಅದು ಅನ್ಎಕ್ಸ್ಪೆಕ್ಟೆಡಾ ಅವ್ರಿಗೆ ಹಿಂದಿನ ದಿನ ಗೊತ್ತಾಗಿರುತ್ತೆ. ಬಿಕಾಸ್ ಅದು ಓಪನ್ ಆಗಿ ಒಂದು ವಾರದ ಹಿಂದೆ ಆಗಿತ್ತು. ಸೊ ಓಕೆ, ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್. ನನಗೇನು ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ದಿನ ಒಬ್ಬೊಬ್ಬರು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಸೊ ನಾವು ಹೋದ್ವಿ, ಎಲ್ಲನೂ ಚೆನ್ನಾಗೇ ಆಯಿತು. ಕ್ರೌಡಲ್ಲಿದ್ದರೂ ನಾವು ಯಾರನ್ನೂ ಏನೂ ಇದು ಮಾಡಲಿಲ್ಲ. ಬಟ್ 9:30ಗೆ ದರ್ಶನ ಕ್ಲೋಸ್ ಮಾಡಿದ್ರು. ಹಿಂದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.